ಹಲೋ, ನಮಸ್ಕಾರ. ನಮ್ಮ ಯಶಸ್ವಿ ಫುಡ್ಗೆ ಸ್ವಾಗತ. ನಮಸ್ತೆ. ನಮ್ಮ ಕರ್ನಾಟಕ ಜನರಿಗೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಕೋಳಿ ಸಾರು ನಮ್ಮನೆ ಶೈಲಿಯಲ್ಲಿ. ನೋಡ್ಕೊಳ್ಳಿ, ಇಷ್ಟ ಆದರೆ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಕೋಳಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೊದಲಿಗೆ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಎತ್ಕೊಂಡು ಒಂದು ಬಾಣಲಿ, ಒಲೆ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಆ ಬಾಣಲಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಂತರ ಹೀಗೆ ಕೆಂಪಿಗೆ ಹುರ್ಕೊಂಡಿದ್ದೀನಿ. ಸೊ ಈರುಳ್ಳಿಗೆ 2 ಈರುಳ್ಳಿ ಹಾಕಿದ್ದೀನಿ. 2 ಈರುಳ್ಳಿ ಹಾಕಿ ಹುರ್ಕೊಂಡಿದ್ದೀನಿ. ನಂತರ ಒಂದು ಗಿಟ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ತುರಿದಿರೋಂಥ ಕೊಬ್ಬರಿನ ನೋಡಿ ಹೀಗೆ ಹುರಿದಿಟ್ಕೊಂಡಿರೋಂಥ ಈರುಳ್ಳಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಏನು ಗೊತ್ತಾ, ನಾವು ಮನೆಯಲ್ಲೇ ತುಂಬ ಚೆನ್ನಾಗಿ ಅಡುಗೆಗಳು ಮಾಡ್ಕೊಂಡು ತಿನ್ನೋದು. ಮತ್ತು ನನ್ನ ವಾಯ್ಸ್ ಸಹ ತುಂಬ ಕೆಟ್ಟಿದೆ ಫ್ರೆಂಡ್ಸ್. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ನಾನು ಅಡುಗೆ ರೆಸಿಪೀಸ್ ಮಾಡೋಕ್ಕಾಗಲಿಲ್ಲ. ಇನ್ನು ಮುಂದೆ ಪ್ರತಿನಿತ್ಯ ನಮ್ಮದು ಅಡುಗೆ ರೆಸಿಪೀಸ್ ಇದು ನಮ್ಮ ಚಾನಲ್ಗೆ ಬರ್ತಾ ಇರುತ್ತೆ. ನೀವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆಮೇಲೆ ಈ ಕೋಳಿ ಸಾರಿಗೆ ಮುದ್ದೆ, ಅನ್ನ, ದೋಸೆ, ಇಡ್ಲಿ ಎಲ್ಲನೂ ಸಹ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೆಂಪಗೆ ಆಗುವಾಗ ನಾನು ಈರುಳ್ಳಿನ ಹುರ್ಕೊಳ್ತಾ ಇದ್ದೀನಿ. ನೀವು ಇದೇ ರೀತಿ ಹುರ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಹೀಗೆ ಹುರ್ಕೊಂಡಿದ್ದೀನಿ. ಇಷ್ಟು ಕೆಂಪಗಾದರೆ ಸಾಕು. ಇಷ್ಟು ಕೆಂಪಗೆ ಆಗಿದ ತಕ್ಷಣ ಒಲೆ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗೆ ಮಾಡ್ಕೊಳ್ಳೋಣ. ನಾನು ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೊಳ್ಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಹೋಮ್ ಮೇಡ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲೇ ಪೂರ್ತಿ ಮಾಡಿಟ್ಕೊಂಡಿರೋಂಥ ಖಾರದ ಪುಡಿ ಇದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೀವು ಅಷ್ಟೇ ಏನೇ ಸ್ಪೈಸಿ ಫುಡ್ಸ್ ಆಗಲಿ ಇಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬರೀ ಖಾರದ ಪುಡಿ 3 ಸ್ಪೂನ್ 4 ಸ್ಪೂನ್ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಹಾಕ್ತಾಯಿದ್ದೀನಿ 5 ಸ್ಪೂನ್ ಹಾಕ್ತಾಯಿದ್ದೀನಿ. ಸಾರಿಗಲ್ವಾ, ಸೊ 5 ಸ್ಪೂನ್ ಧನಿಯಾ ಪುಡಿ. ನಾನು 1.5 kg ಕೋಳಿಗೆ ರೆಡಿ ಮಾಡ್ಕೊತಾ ಇರೋದಿದು. 5 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಮೆಣಸ್ಕಾಳು ಹಾಕ್ಕೊಳ್ತಾ ಇದ್ದೀನಿ. ಈಗ ಕಾಳು ಇಷ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹುರಿದಿಟ್ಕೊಂಡಿರೋಂಥ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಡು ಬರೋಣ. ಆಮೇಲೆ ಹಂಗೆ ಅಗ್ಗುರಿಸ್ಬೋದು. ರೆಡಿ ಮಾಡಿಕೊಂಡಿದ್ದೀನಿ ಮಸಾಲೆ ಎಲ್ಲ. ಈಗ ತಗೊಳ್ಳಿ ಫ್ರೆಂಡ್ಸ್, ಎಲ್ಲ ಎಣಿಸಿ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ ಇಟ್ಕೊಂಡು ನಾನು ಯಾವುದೇ ರೀತಿ ಎಣ್ಣೆ ತುಪ್ಪ ಏನೂ ಹಾಕ್ತಾಯಿಲ್ಲ. ಬಿಕಾಸ್ ಚಿಕನ್ನಲ್ಲಿ ಆಲ್ರೆಡಿ ನೋಡಿ ಫ್ರೆಂಡ್ಸ್ ಕೊಬ್ಬಿದೆ, ಅದರಿಂದ ಹಾಕ್ತಿಲ್ಲ. kg ಚಿಕನ್ನ ಬೇಯಿಸೋಕೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ
ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಕೈಯಲ್ಲೇ ಹಾಕ್ತಾ ಇರೋದು. ಕೈ ರೂಢಿ ಇರೋರು ಕೈಯಲ್ಲೇ ಹಾಕ್ಬೋದು, ಇಲ್ಲಾಂದರೆ ಸ್ಪೂನಲ್ಲೂ ಸಹ ಹಾಕ್ಬೋದು ಫ್ರೆಂಡ್ಸ್. ನಾನು ಆಲ್ರೆಡಿ ಸ್ವಲ್ಪ ಮೆಣಸು ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಬೇಯಿಸೋಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಟೀ ಸ್ಪೂನ್ ಅಷ್ಟು ಮೆಣಸು ಪುಡಿ ಹಾಕ್ತಾಯಿದ್ದೀನಿ. ನಾನು ಕರೆಕ್ಟಾಗಿ ಹಾಕ್ಕೊಂಡಿರೋದಾಗಿದೆ. ಇದು ಹಾಕೊಂಡ್ಮೇಲೆ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್. ಇದನ್ನು ಚಿಕನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಒಂದು ಅರ್ಧ ಚಮಚ ಅಷ್ಟು. ಇನ್ನು ಕಟ್ ಮಾಡ್ತಾ ಇರಬಾರ್ದಂಗೆ ಅರಿಶಿನ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಈಗ ಬಾಯಿ ಮುಚ್ಚಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು, ಅಂದರೆ ಹಬೆಗೆ ಸ್ವಲ್ಪ ಬೇಯ್ಕೊಳ್ಳಿ ಅಂತ. ಸುಮ್ಮನೆ ಹಾಗೆ ಮುಂದೆ ಸುಮ್ಮನೆ ಈಗ ಮುಚ್ಚಿರ್ತೀವಿ. ನಂತರ ರೆಡಿ ಮಾಡಿಕೊಂಡಿರೋ ಮಸಾಲೆನ ನಾನು ಇದು ರೆಡಿ ಮಾಡಿಕೊಂಡಿರೋ ಮಸಾಲೆ ನುಣ್ಣಗೆ ಗಂಧ ಥರ ರುಬ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದನ್ನು ನಾನು ಇವಾಗ 5 ನಿಮಿಷ ಬಿಟ್ಟು ಅದನ್ನು ಆಮೇಲೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಇದು ಹೀಗೆ ಕುದೀತಾ ಇದೆ. ಈಗ ರುಬ್ಬಿರೋ ಅಂಥ ಮಿಶ್ರಣನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಬೇಕು ಅಂದರೆ ಫಸ್ಟೇ ನೀರನ್ನ ಕಾಯಿಸಿಟ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ನಿಮಗೆ ಸಾರು ಯಾವ ಪ್ರಮಾಣದಲ್ಲಿ ನಿಮಗೆ ಬೇಕೋ ಆ ಪ್ರಮಾಣದಲ್ಲಿ ನೀವು ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಸ್ವಲ್ಪ ಕುದಿ ಬರೋವರೆಗೂ ಸ್ವಲ್ಪ ಬಾಯಿ ಮುಚ್ಚಿರ್ತೀನಿ ಫ್ರೆಂಡ್ಸ್. ಕುದಿ ಬಂದಮೇಲೆ ವಿಷಲ್ ಹಾಕೊಳ್ಳೋದು. ಈಗ ಸಾರು ಕುದೀತಾ ಬಂದಿದೆ ಫ್ರೆಂಡ್ಸ್. ನೋಡಿ, ಇದು ಕುದೀತಾ ಬಂದಿರೋದ್ರಿಂದ ಈಗ ಕುಕ್ಕರ್ ಮುಚ್ಚಿ ಸ್ವಲ್ಪ ಬೇಗ ಬೇಯುತ್ತೆ. ಕುಕ್ಕರ್ ಮುಚ್ಚಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಾಂಬಾರು ರೆಡಿ ಇದೆ. ಬಿಸಿ ಬಿಸಿ ನಾಟಿ ಕೋಳಿ ಸಾರು ಜೊತೆಗೆ ಈಗ ನಾನು ಮೊದಲೇ ರೆಡಿ ಮಾಡಿಕೊಂಡಿರೋಂಥ ಹಿಟ್ಟಿದು ದೋಸೆ ಕೋಳಿ ಸಾರು ನಮ್ಮನೆ ಸ್ಪೆಷಲ್ ಇವತ್ತು. ಸೊ ನೆಕ್ಸ್ಟ್ ವಿಡಿಯೋಲಿ ನಾನು ಹೇಗೆ ಹಿಟ್ಟು ಮಾಡಿಕೊಂಡೆ ಮನೆಯಲ್ಲೇ, ಆಮೇಲೆ ಇಡ್ಲಿಗೂ ಯೂಸ್ ಆಗುತ್ತೆ ಇದು, ಆಮೇಲೆ ದೋಸೆಗೂ ಯೂಸ್ ಆಗುತ್ತೆ. ನಿಮಗೆ ಸೆಟ್ ದೋಸೆ ಬೇಕಂದ್ರೆ ಸೆಟ್ ದೋಸೆ ಮಾಡ್ಕೊಳ್ಬೋದು. ಇಡ್ಲಿ ಮಲ್ಲಿಗೆ ಇಡ್ಲಿ ಬರುತ್ತೆ ಇದರಲ್ಲಿ. ಫ್ರೆಂಡ್ಸ್, ಎಷ್ಟು ಕ್ಲೀನಾಗಿ ಬರುತ್ತೆ. ನಾನು ಹೇಗೆ ಮಾಡಬೇಕು, ಎಷ್ಟೆಷ್ಟು ಮೆಷರ್ಮೆಂಟ್ ಹಾಕಬೇಕು ಅಂತ ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನಮ್ಮನೆ ನಾಟಿ
ಕೋಳಿ ನಾಟಿ ಕೋಳಿ ಸಾರು ಜೊತೆ ನೋಡಿ ತುಂಬ ಚೆನ್ನಾಗಿ ಮಾಡ್ತಾಯಿಲ್ಲ ನೋಡಿ ಫ್ರೆಂಡ್ಸ್, ನಮ್ಮನೆ ಸ್ಟೈಲಲ್ಲಿ ನಾಟಿ ಕೋಳಿ ಸಾರು ಮತ್ತು ದೋಸೆ ನೋಡಿ. ಸೆಟ್ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ಬಿಸಿ ಇದೆ. ಆಮೇಲೆ ಮಾಂಸ ತುಂಬ ಬಿಸಿ ಇದೆ. ಬಿಸಿ ಇರೋದನ್ನು ಸ್ವಲ್ಪ ತೆಗಿಯೋಕ್ಕೆ ಕಷ್ಟ ಆಗ್ತದೆ. ನೋಡಿ ಫ್ರೆಂಡ್ಸ್, ನಾಟಿ ಕೋಳಿ ಸಾರು ಜೊತೆ ಸಾರು ಹಿಂಗೆ ಹತ್ಕೊಂಡು ಪೀಸು ಹೀಗೆ ಇಟ್ಕೊಂಡು ಇನ್ನೊಂದು ಸತಿ ಬೇಕು ಅಂದರೆ ಸಾರು ಡಿಪ್ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.